ಅನ್ಲಿಮಿಟೆಡ್ ಮಟನ್ ಬಿರಿಯಾನಿ ಎಷ್ಟು ಬೇಕಾದ್ರೂ ತಿನ್ಬೋದು ಅವನು. 1908ರಲ್ಲಿ ಸ್ಟಾರ್ಟ್ ಆಗಿರುವಂತ ಈ ಹೋಟೆಲ್ ನ ಮಟನ್ ಬಿರಿಯಾನಿ ಹೇಗಿದೆ ಸ್ಟಾರ್ಟ್ ಮಾಡಿದಾಗ ಹಿಂಗಿತ್ತು ಗೈಸ್. ಇಲ್ಲಿ ಹಾಕೋರು ನೋಡಿ, ಗೋಟಿ ಗೊಜ್ಜು ಮತ್ತೆ ಉದಯಗಿರಿ ಚಿಕನ್ ಮತ್ತೆ ಒಂದು ಕಾಲ್ ಸೂಪ್ ನ ಹೇಳಿದ್ವಿ. ಚಿಕನ್ ಮೇಲ್ಗಡೆ ಫುಲ್ ಗ್ರೀನ್ ಮಸಾಲೆ ಗ್ರೇವಿ ಹಾಕಿರೋ ತರ ಇದೆ. ನಾನು ಪವನಿಗೆ ಜಾಮೂನ್ ತಿನ್ನೋ ಚಾಲೆಂಜ್ ಮಾಡ್ತೀನಿ. ಹಿಂಗೆ ಹಾಕೊಂಡ ಹಾಸ್ಪಿಟ್ಲ್ ಬೇಕಾ? ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಧೋನಿದು ಅಂತ ಹೇಳಿದ್ರು. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು 1908ರಲ್ಲಿ ಓಪನ್ ಆಗಿರುವಂತ SG ರಾಯ್ಸ್ ಮಿಲಿಟರಿ ಹೋಟೆಲ್ಗೆ ಬಂದಿದ್ವಿ, ನಾನು ಮತ್ತೆ ಕೋಬ್ರಾ. ಈ ಹೋಟ್ಲ್ ಓಪನ್ ಆಗಿ ಎಷ್ಟು ವರ್ಷ ಆಗೈತೆ ಹೇಳು? 1908ರಲ್ಲಿ ಓಪನ್ ಆಗಿರೋದು ಇದು ಹೋಟ್ಲು. ಎಷ್ಟು ವರ್ಷ ಆಗೈತೆ ಹೇಳು? ಅಂತಂದ್ರೆ 30 ವರ್ಷ ಮೇಲೆ ಆಯ್ತು. 1908. 908. 1908. ಟೆನ್ಷನ್ ಆಗ್ಬಿಡವಾ, ಕಮೆಂಟ್ ಅಲ್ಲಿ ಹಾಕ್ತಾರೆ, ನಂಗೂ ಗೊತ್ತಾಗಲ್ಲ ಮ್ಯಾಕ್ಸ್. 100 ವರ್ಷದ ಮೇಲೆ ಆಗೈತೆ. ಹೌದು, ಆ ತರ ಕಾಣಿಸ್ತಿಲ್ಲ ಹೋಟ್ಲು. ಅಲ್ಲಿ ಹಳೆ ಫೋಟೋ ನೋಡ್ಕೊಬ್ರಾ. 121 ವರ್ಷ, 121 ಇಲ್ಲ 22 ವರ್ಷ. ಗೈಸ್ ನಾವಿವಾಗ ಹಳೆ ಮಿಲಿಟರಿ ಹೋಟೆಲ್ಗೆ ಬಂದಿದೀವಿ. ಇವ್ರು ಸ್ಟಾರ್ಟ್ ಮಾಡಿದಾಗ ಹಿಂಗಿತ್ತು ಗೈಸ್. ಇಲ್ಲಿ ಹಾಕೋರು ನೋಡಿ ಬೋರ್ಡು, SG ರಾಯ್ಸ್ ಮಿಲಿಟರಿ ಹೋಟೆಲ್. ಇವಾಗ ಹೊಸ್ದಾಗಿ ಮಾಡಿರೋದಕ್ಕೆ ಹಿಂಗೈತೆ. ಬನ್ನಿ ಹೋಗೋಣ ಗೈಸ್. ನಾವು ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ಕೋಬ್ರಾ ಏನು ಹೇಳ್ತೀವಿ ನೋಡು. ಏನು ಲೆಕ್ಕ ಆಗ್ತಿದ್ಯಾ ಎಷ್ಟು ಇಯರ್ಸು ಅಂತ? ಇರೋ ಲೆಕ್ಕ ಆಗ್ತಾನೆ. ಕೋಬ್ರಾ ಎಷ್ಟು ಇಯರ್ ಅಂತ ಲೆಕ್ಕ ಆಗ್ತಾವನೆ, ಮಾಡ್ತಾನೆ ಅವನೇ. ನಾವು ಕ್ಯಾಲ್ಸಿ ತೆಗೆದ್ಬಿಟ್ಟು ನೋಡಕ್ ಹೋಗ್ರ, ಅದಕ್ಕೆ ಯಾಕೆ ಟೆನ್ಷನ್ ತಗೋತಿಯಾ? ಕೂದಲು ಚೆನ್ನಾಗ ಉದ್ರಗಿದ್ರು ಅದಾವ. ತೆಗಿಯಕ್ ಒಬ್ರ ಕ್ಯಾಲ್ಸಿನ. 2018ಕ್ಕೆ 110 ವರ್ಷ ಆಯ್ತು. ಇನ್ನ 2026 ಮೈನಸ್ 1908 ಮಾಡ ಬರ್ತದೆ. ಕೈಸ್ ಇಲ್ಲಿ ಇಸ್ತ್ರಿ ಎಲೆಯಲ್ಲಿ ಕೊಡ್ತಾರೆ ಅನ್ಸುತ್ತೆ ಮಟನ್ ಬಿರಿಯಾನಿನ ಮತ್ತೆ ಬಿರಿಯಾನಿ ರೈಸ್ನ. ಗೈಸ್ ನಾವು ಮೇನ್ ಚಾನಲ್ ವಿಡಿಯೋ ಮಾಡಕ್ ಬಂದಿದ್ವಿ. ಮೇನ್ ಚಾನಲ್ ಅಲ್ಲಿ ಭಾನುವಾರ ಭರ್ಜರಿ ಆಗಿರೋ ಒಂದು ವಿಡಿಯೋ ಬರುತ್ತೆ, ಮಿಸ್ ಮಾಡದೆ ಮೇನ್ ಚಾನಲ್ ನೋಡಿ. ಏನಕ್ಕೊಬ್ರ ದೊಡ್ಡ ಯುದ್ಧ ಮಾಡ್ಕೊ ಬಂದಿದೀವಿ ಗೈಸ್ ನಿಮ್ಗಳಿಗೋಸ್ಕರ. ಚೆನ್ನಾಗಿತ್ತು ಯುದ್ಧ ಮಾಡ್ಬಿಟ್ಟು ಇವಾಗ ಊಟ ಮಾಡಕ್ ಬಂದಿದೀವಿ ಗೈಸ್. ಕೋಬ್ರಾ ಏನೇನೈತೆ ಅಂತ ನೋಡ್ತಿದ್ದಾನೆ. 1908 ಹೋಟ್ಲು, ಅದಕ್ಕೆ ಈಗ ಜಾಸ್ತಿ ಇರುತ್ತೆ. ನಾನೊಂದು ಲೆಗ್ ಸೂಪ್, ಮಟನ್ ಲೆಗ್ ಸೂಪ್ ತಗೋತೀನಿ. ನಿನ್ಗೆ ಕೋಬ್ರಾ? ಬಿರಿಯಾನಿ ತಗೊಂಡ್ಕೋಬ್ರಾ, ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ ಇಲ್ಲಿ, ಫೇಮಸ್ಸು. ಮಟನ್ ಬಿರಿಯಾನಿನಾ? ಬೇರೆ ಏನ್ ಐಟಮ್ ಐತ್ ನೋಡು. ಮಟನ್ ಬಿರಿಯಾನಿ ಒಂದ್ ಹೇಳೋಣ ಬ್ರೋ. ನಿನ್ಗೊಂದು ಮಟನ್ ಬಿರಿಯಾನಿ ತಗೋ, ಮತ್ತೆ ಇನ್ನು ನೋಡು ಬೇರೆ ಸೈಡ್ಸ್ ಐಟಮು ಏನೈತೆ ನೋಡು. ಇವತ್ತು ಹೇಳ್ತೀಯ ಕೋಬ್ರಾ? ಏನೇನು ಡಿಸೈಡ್ ಮಾಡ್ದಾ? ಏನು ನಾನು ಹೇಳಿ ಫಸ್ಟ್. ನಿನ್ಗೊಂದು ಲೆಗ್ ಸೂಪ್, ನಿಂಗೊಂದು ಲೆಗ್ ಸೂಪ್, ಒಂದು ಮಟನ್ ಬಿರಿಯಾನಿ, ಮತ್ತೆ ಮಟನ್ ಬೋಟಿ ಫ್ರೈ ಮೊಟ್ಟೆ ಒಂದು. ಚಿಕನ್ ಅಲ್ಲಿ ಹೇಳಿ ಏನಾರು. ಚಿಕನ್ ಅಲ್ಲೂ ಹೇಳ. ಚಿಕನ್ ಕುರ್ಮಾ, ಚಿಕನ್ ಇಂತಿಯ ಕಣ ಹೇಳು, ಬರೀ ಸಾಕಾಗುತ್ತಾ ನಿಂಗೆ? ಚಿಕನ್ ಫ್ರೈ ಇಲ್ಲ ಚಿಕನ್ ಡ್ರೈ? ಚಿಕನ್ ಡ್ರೈ ಹೇಳ್ಕೊಂತ. ಚಿಕನ್ ಡ್ರೈ ತಿಂದಿಲ್ವಾ ನೀನು? ಇದಲ್ಲ ಚಿಕನ್ ಉದಯಗಿರಿ ಗ್ರೀನ್. ಯಾವ್ದೋ ಹೊಸಾದ ಇದೆ ಗೈಸ್, ಚಿಕನ್ ಉದಯಗಿರಿ ಗ್ರೀನ್, ಅದೇ ಹೇಳ್ಕೊಬ್ರಾ. ಗೈಸ್ ಕೋಬ್ರಾ ಇವಾಗ ಏನೇನ್ ಬೇಕೆಲ್ಲ ಆರ್ಡರ್ ಮಾಡ್ತಾನೆ. ಲೆಗ್ ಸೂಪ್ ಒಂದು, ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ ಒಂದು, ಮತ್ತೆ ಮಟನ್ ಬೋಟಿ ಫ್ರೈ ಒಂದು, ಆಮೇಲೆ ಇದು ಚಿಕನ್ ಉದಯಗಿರಿ ಗ್ರೀನ್. ಇದು ಗ್ರೇವಿ ಬರುತ್ತಾ ಬ್ರೋ ಇಲ್ಲ ಡ್ರೈ ಬರುತ್ತಾ? ಸೆಮಿ ಗ್ರೇವಿನಾ? ಚಿಕನ್ ಉದಯಗಿರಿ ಅಲ್ಲ, ಇಷ್ಟು ಕೊಡಿ ಬೈ. ಗೈಸ್ ಕೋಬ್ರಾ ಆರ್ಡರ್ ಮಾಡಿರೋ ಮಟನ್ ಬಿರಿಯಾನಿ ಬಂತು. ಮಟನ್ ಬಿರಿಯಾನಿ ಜೊತೆಗೆ ಗೋಟಿ ಗೊಜ್ಜು, ಮತ್ತೆ ಇದ್ಯಾವುದೋ ಕೋಬ್ರಾ ಚಿಕನ್ ಉದಯಗಿರಿ ಚಿಕನ್, ಉದಯಗಿರಿ ಚಿಕನ್ ಮತ್ತೆ ಒಂದು ಕಾಲ್ ಸೂಪ್ನ ಹೇಳಿದ್ವಿ. ಎಲ್ಲ ಬಂದಿದೆ ಐಟಮ್ಸು. ಕೋಬ್ರಾ ನಿಂಗೆ ಏನಾರು ಮಟನ್ ಬಿರಿಯಾನಿ ಇಷ್ಟ ಆದ್ರೆ ಎಷ್ಟು ಬೇಕಾದ್ರೂ ಮಟನ್ ಬಿರಿಯಾನಿ ತಿನ್ಬೋದು ನೀನು ಕೋಬ್ರಾ. ಅನ್ಲಿಮಿಟೆಡ್ ಮಟನ್ ಬಿರಿಯಾನಿ ತಿನ್ನು. ಸರಿ ಆಯ್ತು. ಕೋಬ್ರನ್ಗೆ ಆಫರು ಏನಂತಂದ್ರೆ ಅನ್ಲಿಮಿಟೆಡ್ ಮಟನ್ ಬಿರಿಯಾನಿ ಎಷ್ಟು ಬೇಕಾದ್ರೂ ತಿನ್ಬೋದು ಅವನು. ಜೊತೆಗೆ ಮಟನ್ ಐಟಮ್ಸ್ ಕೂಡ ಇದೆ. ಹೇಗಿದೆ ಕೋಬ್ರಾ ಮಟನ್ ಬಿರಿಯಾನಿ? ಅನಾಲಿಸಿಸ್ ಮಾಡ್ತವನೆ, ಚೆಕ್ ಮಾಡ್ತವನೆ ಗೈಸ್. 1908ರಲ್ಲಿ ಸ್ಟಾರ್ಟ್ ಆಗಿರುವಂತ ಈ ಹೋಟೆಲ್ನ ಮಟನ್ ಬಿರಿಯಾನಿ ಹೇಗಿದೆ? ಸ್ವಲ್ಪ ಖಾರ ಇದೆ ಕಣ. ಕೋಬ್ರನ್ಗೆ ಖಾರ ಇಷ್ಟ ಆಗಲ್ಲ, ಮಟನ್ ಬಿರಿಯಾನಿ ಖಾರ ಆಗ್ಬಿಟ್ಟೈತೆ. ಏನ್ ಮಾಡ್ತಾನೆ ನೋಡೋಣ. ಇದನ್ನ ತಿನ್ನು, ಗೋಟಿ ಗೊಜ್ಜು ಮತ್ತೆ ಚಿಕನ್, ಅದನ್ನ ಟೇಸ್ಟ್ ಮಾಡು. ನಾನು ಇವಾಗ ಯಾವುದೋ ಚಿಕನ್ ಡಿಫ್ರೆಂಟ್ ಆಗಿದೆ,
ಸ್ಪೆಷಲ್ಲು ಗ್ರೀನ್ ಕಲರ್ದು ಗ್ರೇವಿ ಚಿಕನ್ ಹೇಳಿದ್ವಿ. ಗ್ರೀನ್ ಕಲರ್ ಗ್ರೇವಿ ಚಿಕನ್ನ ತಿನ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಗೈಸ್, ಗ್ರೀನ್ ಮಸಾಲೆ ಚಿಕನ್ ಏನೋ ಒಂಥರ ಬೇರೆ ಥರ ಐತೆ. ಟೇಸ್ಟೇ ಒಂಥರ ಡಿಫ್ರೆಂಟ್ ಐತೆ. ಮೇಲ್ಗಡೆ ಚಿಕನ್ ಮೇಲ್ಗಡೆ ಫುಲ್ ಗ್ರೀನ್ ಗ್ರೀನ್ ಮಸಾಲೆ ಗ್ರೇವಿ ಹಾಕಿರೋ ಥರ ಇದೆ. ಮಟನ್ ಬಂದಿದೆಯಾ ಕೊಬ್ರ? ಎಳೆ ಮಟನ್ ಚೆನ್ನಾಗಿದೆಯಾ? ಓಕೆ ಗೈಸ್, ನಾನು ಮಟನ್ ಬಿರಿಯಾನಿ ರೈಸ್ ಜೊತೆಗೆ ಗ್ರೀನ್ ಕಲರ್ ಗ್ರೇವಿ ಚಿಕನ್ ತಿಂದೆ. ಓಕೆ ಗೈಸ್, ಇವಾಗ ಮಟನ್ನು ಗೋಟಿ ಗೊಜ್ಜನ್ನ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಇರಿ. ಮಟನ್ ಗೋಟಿ ಗೊಜ್ಜು ಹೇಗಿದೆ ಅಂತ. ಕೊಬ್ರ ಹಾಕೊಳೋ. ಕೊಬ್ರ ಬರೀ ಬಿರಿಯಾನಿ ರೈಸ್ನು ತಿಂತಾವನೆ, ಸೈಡ್ಸ್ ಎಲ್ಲ ಹೇಳ್ಬಿಟ್ಟು. ಯಾಕೋ ಖಾರ ಆಗೋಯ್ತಾ? ಒಬ್ರನ್ ಖಾರ ಆಗ್ಬಿಟ್ಟೈತೆ ಬಿರಿಯಾನಿ, ಅದಕ್ಕೆ ಮಾತೇ ಆಡ್ತಿಲ್ಲ. ಗೈಸ್, ಗೋಟಿ ಗೊಜ್ಜು ಟೇಸ್ಟ್ ಮಾಡ್ತೀನಿ. ಕೊಬ್ರ ಗೋಟಿ ಗೊಜ್ಜು ತಿನ್ನೋ, ಖಾರ ಏನಿಲ್ಲ ಅಷ್ಟು ಚೆನ್ನಾಗೈತೆ. ಗೋಟಿ ಗೊಜ್ಜು ಫುಲ್ಲು ಸಾಫ್ಟ್ ಆಗೈತೆ ಗೈಸ್. ಬಾಯಲ್ಲಿ ಇಟ್ರೆ ಕರ್ಗೋಯ್ತೈತೆ. ಏನ ಬಿರಿಯಾನಿ ಇಷ್ಟ ಆಗಲಿಲ್ಲ, ಇದಿಷ್ಟ ಆಯ್ತಾ? ಗೈಸ್, ಕೋಬ್ರಾ ಸ್ಪೆಷಲ್ ಗ್ರೀನ್ ಚಿಕನ್ನ ತಿಂತಾವನೆ. ಹೆಂಗಾಯ್ತಾ ಕೋಬ್ರಾ? ಗ್ರೀನ್ ಚಿಕನ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಯಾವ್ದಾವ್ದು ಇಷ್ಟ ಆಯ್ತು, ಯಾವ್ದಾವ್ದು ಇಷ್ಟ ಆಗಲಿಲ್ಲ? ಬಿರಿಯಾನಿ ಖಾರ ಆಗೋಯ್ತಾ? ಬಿರಿಯಾನಿ ಗೈಸ್, ನಾನು ಒಂದು ಸ್ವಲ್ಪ ರೈಸ್ ತಿಂದೆ, ಒಂದು ಸ್ವಲ್ಪ ಖಾರ ಐತೆ. ನನಗೂ ಖಾರ ಅನಿಸ್ತು. ನಾನು ಇಷ್ಟ ತಿಂದಿದ್ದು ರೈಸು, ಖಾರ ಆಯ್ತು ನನಗೂ. ಬಟ್ ಬಿರಿಯಾನಿ ಬಿಟ್ಟು ಇವೆರಡು ಐಟಮ್ ಚೆನ್ನಾಗೈತೆ ಟೇಸ್ಟಾಗಿ. ಬೇರೆ ಏನಾದ್ರು ಹೇಳ್ತೀಯಾ ಕೊಬ್ರ? ಗೈಸ್, ನನ್ನ ಆನೆಸ್ಟ್ ರಿವ್ಯೂ ಏನಂತಂದರೆ, ಟೇಸ್ಟು ಇವೆರಡು ಓಕೆ, ಸಕ್ಕತ್ತಾಗೈತೆ ಅಂತ ಹೇಳಲ್ಲ, ಓಕೆ. ಬಿರಿಯಾನಿ ಸ್ವಲ್ಪ ಖಾರ ಇತ್ತು. ಹೇಳಿರೋ 3 ಐಟಮಲ್ಲಿ ನಮಗೆ ಇವೆರಡು ಐಟಮ್ ಓಕೆ ಅಂತ ಅನಿಸ್ತು. ಬಿರಿಯಾನಿ ಅಷ್ಟು ಇಷ್ಟ ಆಗಲಿಲ್ಲ ನನಗೂ. ನಿಂಗೆ ಗೊಬ್ರ? ಪರವಾಗಿಲ್ಲ. ನಮಗೆ ಯಶವಂತ್ ರೆಕಮೆಂಡ್ ಮಾಡಿದ್ದು 1908ರಲ್ಲಿ ಓಪನ್ ಆಗಿರೋ ಹೋಟ್ಲು ಕಣ, ಹೋಗು ಅಂತ. ಮಟನ್ ಓಕೆ, ಅದೇನದು ಕೈ ಹಂಗೆ ಮಾಡ್ಬೇಕಲ್ಲ. ಮಟನ್ ಬೋಟಿ ಫ್ರೈ ಓಕೆ, ಮತ್ತು ಚಿಕನ್ನು ಓಕೆ. ಮಟನ್ನು ಬಿರಿಯಾನಿ ಖಾರ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಮಟನ್ ಬಿರಿಯಾನಿ. ನಾನು ಕೊಬ್ರ ಜಾಸ್ತಿ ಖಾರ ತಿನ್ನೋದು, ಅದಕ್ಕೆ ಇಷ್ಟ ಆಯ್ತಿಲ್ಲ ಅನ್ಸುತ್ತೆ. ಬೇರೆಯವ್ರಿಗೆ ಖಾರ ತಿನ್ನೋರಿಗೆ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ. ಖಾರ ಮಟನ್ ಬಿರಿಯಾನಿ ತಿನ್ನೋಕೆ ಇಷ್ಟ ಇದ್ರೆ ತಿನ್ಬೋದು ನೀವು ಆರಾಮಾಗಿ. ನಾನು ಕೊಬ್ರ ಖಾರ ಜಾಸ್ತಿ ತಿನ್ನಲ್ಲ, ಇವೆರಡು ಅಷ್ಟು ಖಾರ ಜಾಸ್ತಿ ಇಲ್ಲ, ಅದಕ್ಕೆ ಇಷ್ಟ ಆಯ್ತು ನಮಗೆ. ಆದರೂ ಇದರಲ್ಲೂ ಎಣ್ಣೆ ಜಾಸ್ತಿ ಆಯ್ತು ಸ್ವಲ್ಪ. ಕೊಬ್ರಂಗೆ ನಾನು ಅನ್ಲಿಮಿಟೆಡ್ ಮಟನ್ ಬಿರಿಯಾನಿ ತಿನ್ನಂಗಿದ್ರೆ ಅಂತ ಬೇರೆ ಆಫರ್ ಕೊಟ್ಟೆ ಸ್ಟಾರ್ಟಿಂಗಲ್ಲಿ. ಇದನ್ನೇ ಗೊಬ್ರ ಎಲ್ಲಿ ಕೊಟ್ಟಿದ್ರೆ ಮಟನ್ ಬಿರಿಯಾನಿ ಎಲ್ಲಿ ಕೊಟ್ಟಿರ್ತೀನಿ? ಯಾವ ಥರ ಮಟನ್ ಬಿರಿಯಾನಿ ಇಷ್ಟ ನಿಮಗೆ? ವೈಟ್ ಪಲಾವ್ ಮಟನ್ ಬಿರಿಯಾನಿ ಅದಿಷ್ಟ ತಾನೆ? ಖಾರ ಇರಲ್ಲ. ಗೊಬ್ರ ಗೋಟಿ ಗೊಜ್ಜು ಮತ್ತು ರೈಸ್ನ ತಿನ್ಕೋತಾವನೆ. ಖಾಲಿ ನಾನು ತಿಂದೆ, ಸೂಪ್ ಕುಡ್ಕೋತೀನಿ ರೀ. ಸೂಪು ಖಾರ ಐತೆ ಗೈ ಸ್ವಲ್ಪ. ಗೊಬ್ರ ಏನೋ ಹೇಳ್ಬೇಕಂತೆ, ಇನ್ನೇನು ಊಟನೇ ತಿಂದು ಮುಗೀತು ಅವಾಗ. ಹೇಳ. 115 ವರ್ಷ ಆಗೈತು ಕಂಡಿಡ್ದ? 2008, ಇದು 1908 ಅಂದರೆ ಲೆಕ್ಕ ಹಾಕು. 115 ವರ್ಷ. ಹೋಟೆಲ್ ಓಪನ್ ಆಗಿ 115 ವರ್ಷ ಆಗೈತೆ ಅಂತ ಕೋಬ್ರಾ ಇವಾಗ ಹೇಳ್ದ. ಕೊನೆಗೂ ಕ್ಯಾಲ್ಸಿ ಯೂಸ್ ಮಾಡ್ದೇನೆ ಅವನ ಸ್ವಂತ ಬುದ್ಧಿನ ಉಪಯೋಗಿಸಿ ಕಂಡಿಡ್ದಿದ್ದಾನೆ. ಎಲ್ರು ಕೋಬ್ರನ್ಗೋಸ್ಕರ ಕೋಬ್ರಾ ಮ್ಯಾಕ್ಸ್ ಅಂತ ಕಮೆಂಟ್ ಹಾಕ್ಬಿಡಿ. ಊಟ ತಿಂದು ಮುಗಿಸ್ಬೇಕಾರೆ ಲೆಕ್ಕ ಕರೆಕ್ಟಾಗಿ ಸಿಗ್ತಾ? ಬಿಲ್ ಎಷ್ಟಾಗೈತೆ ಗಂಡಿ ಪ್ರಿಡಿಕ್ಟ್ ಮಾಡಿ? ಎಷ್ಟಾಗಿರ್ಬೋದು ಬಿಲ್ಲು? ಇವತ್ತು ಹೇಳ್ತೀಯ ಕೋಬ್ರಾ? ಅದನ್ನು ಚಂದ 600 ರೂಪಾಯಿ. ಜಾಸ್ತಿ ಇರೋ ಬರಲಿ ಬಿಲ್ ನೋಡೋಣ. 600 ರೂಪಾಯಿ ಅಂತ ಹೇಳ್ತಾವನ್ ಕೋಬ್ರಾ ಬಿಲ್ನ. ಗೈಸ್, ನಮ್ಮ ಬಿಲ್ಲು 970 ರೂಪಾಯಿ ಆಗೈತೆ. ಕೋಬ್ರಾ 600 ರೂಪಾಯಿ ಅಂತಿದ್ದ, ಬಿಲ್ನ ಪೇ ಮಾಡಿದ್ದೀನಿ ಗೈಸ್. ಎತ್ಕೊಂಡ ಕೋಬ್ರಾ ಕಾರ್ದು ಬಿಡಬೇಕಾ? ಗೈಸ್, ಬೀಡ ತಿಂತಾನಂತೆ ಕೋಬ್ರಾ. ನಾವು ಇಬ್ರು ಒಂದೊಂದು ಬೀಡ ತಗೊಂಡ್ವಿ, ಚಾಕ್ಲೇಟ್ ಬೀಡ. ಕೋಬ್ರನ್ಗೆ ಹೊಟ್ಟೆ ಎಲ್ಲ ಖಾರ ಆಗ್ಬಿಟ್ಟೈತೆ ಬಿರಿಯಾನಿ ತಿನ್ಬಿಟ್ಟು, ಅದಕ್ಕೆ ಬೀಡ ತಿನ್. ಗೈಸ್, ನಾವು ಹೋಟ್ಲಲ್ಲಿ ತಿನ್ಕೊಂಡು ಹೊರಟ್ವಿ. ಕೋಬ್ರಾ ಏನು ಅನ್ಸಿದ? ಒಳಗಡೆ ಹೇಳ್ತೀಯಾ? ಗೈಸ್, ನನಗನ್ಸಿದ್ದು ಏನಂತಂದರೆ, ಮೋಸ್ಟ್ಲಿ 1908ರಲ್ಲಿ ಓಪನ್ ಆದಾಗ ಸಖತ್ತಾಗಿತ್ತು ಅನಿಸುತ್ತೆ ಟೇಸ್ಟು ಆ ಟೈಮಲ್ಲಿ. ಇವಾಗ ನಾನು ತಿನ್ನಲ್ಲ, ಟೇಸ್ಟ್ ಮಾಡಿದ್ನಲ್ಲ, ಓಕೆ. ಬಿರಿಯಾನಿನೂ ಖಾರ ಇತ್ತು, ಕೋಬ್ರನ್ಗೆ ಇಷ್ಟ ಆಗಲಿಲ್ಲ, ನನಗೂ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಗೈಸ್. ನನಗೆ ಅದು ಮಟನ್ ಕೈಮಾ ಒಂದು ಚೆನ್ನಾಗಿತ್ತು ಅಷ್ಟೇ. ಅದು ಬಿಟ್ಟು ಚಿಕನ್ನು ಅಷ್ಟೇ. ಬಿರಿಯಾನಿ ಅವು ಏನೋ ಒಂದು ಮರ್ತೇ ಹೋಯ್ತು. ಗೋಟಿ ಗೊಜ್ಜು ಅದು ಚೆನ್ನಾಗಿತ್ತು. ಅದು ಬಿಟ್ಟು ಇನ್ನೆರಡು ಇದು ಚಿಕನ್ನು ಅಷ್ಟೇ.
ಬಿರಿಯಾನಿ ಅಂತೂ ವರ್ಷಪ್ಪ, ಸಿಕ್ಕಾಪಟ್ಟೆ ಖಾರ ಆಗೋಯ್ತು ನನಗೆ. ಒಳ್ಳೆ ಜೋಲ ಸಿಪ್ ತಿಂದಂಗೆ ಆಗೋಯ್ತು ನಿಜ. ಖಾರ ಬಿರಿಯಾನಿ ತಿನ್ನೋರ್ಗೆ ಇಷ್ಟ ಆಗುತ್ತೆ, ನಾವು ಖಾರ ಜಾಸ್ತಿ ತಿನ್ನಲ್ವಲ್ಲ, ಅದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ. ಕೋಬ್ರಂದು ಲೈಫ್ ಸ್ಟೋರಿನ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತಿದ್ದೀನಿ. ಏನಾದ್ರು ಕೋಬ್ರ ಬರ್ತೀಯಾ? ಅವತ್ತೊಂದ್ಸಲ ಕಾರ್ ಓಡಿಸ್ಕೊ ಬರ್ಬೇಕಾದ್ರೆ ಫುಲ್ಲು ಅವ್ನ ಲೈಫ್ ಸ್ಟೋರಿನ ಹೇಳ್ದ ನನಗೆ, ಫಸ್ಟಿಂದ ಕೊನೆವರೆಗೂ. ಸೈಕ್ ಆಗ್ಬಿಟ್ಟು ಹಂಗೆ ತಲೆ ಎಲ್ಲ ಗರ 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 ಅಂತ ಗಿರ ಅಂತ ತಿರುಗ್ಬಿಡ್ತು. ಹೋದ್ವಾರ ಅಲ್ವೇನೋ, ಹೋದ್ವಾರ ಈ ಮೇನ್ ಚಾನಲ್, ಹೋದ್ವಾರ ಇದೇ ದಿನ, ಶುಕ್ರವಾರ ಚನ್ನಪಟ್ಟಣದಿಂದ ಬೆಂಗಳೂರು ಬರೋವರೆಗೂ ಕತೆ ಹೇಳ್ದ ಅವ್ನ ಲೈಫ್ ಸ್ಟೋರಿನ. ಹಾಸ್ಪಿಟ್ಲ್ ಬರೋ ಸುಮ್ಮನೆ ಒಂದು ಅದನ್ನ ಎಲ್ಲರೂ ಫೋನ್ ಇಟ್ಟು ರೆಕಾರ್ಡ್ ಮಾಡ್ಬಿಟ್ಟಿದ್ರೆ ಒಳ್ಳೆ ಸಖತ್ತಾಗಿರೋದು. ನೆಕ್ಸ್ಟು ಲೆಫ್ಟ್ ಕೋಬ್ರಾ ಇದಲ್ಲ, ಅದು ಇಲ್ಲಿ ಕೋಬ್ರಾ ಇದು ಮಲಬಾರ್ ಗೋಲ್ಡ್ ಇವೆಲ್ಲ ಐತಲ್ಲ, ಫ್ರೀ ಗೋಲ್ಡ್ ಕೇಳೋದು ಮಾಡಿದೆ, ಎಲ್ಲೂ ಕೊಡ್ಲಿಲ್ಲ. ಅವಾಗ ಎಷ್ಟಿತ್ತು ಹೇಳು ಕೋಬ್ರಾ ಗೋಲ್ಡ್ ರೇಟು? 5,600 700 ಅಷ್ಟೇ ಇದ್ದು ಕೋಬ್ರಾ. ಇವಾಗ 14,000 ಐತೆ. 15ಕ್ಕೂ ಹೋಗಿತ್ತು, ಇವಾಗ 14 ಐತೆ. 5,000 ಇದ್ದಾಗ ತಗೊಬಿಟ್ಟಿದ್ರೆ. ಇಲ್ಲ ನೆನ್ನೆ ಮೊನ್ನೆಯಿಂದೆಲ್ಲ 14 ಐತೆ. 13 ಇತ್ತು, 14 ಐತಿ ಇವಾಗ. ಸ್ಟೋಲಲ್ಲಿ ಏನೋ ಫೈಟ್ ಆಡ್ತಿದ್ದಾರೆ, ಫೈಟ್ ಆಡ್ತವ್ರೇನೋ ಜಗಳ ಆಡ್ತವ್ರ ಏನು? ಕೇಳಿಸು, ಸ್ಕ್ಯಾನ್ ಮಾಡ್ತವ್ರ ಇವಾಗ. ಏನೋ ವಾದ ವಿವಾದ ನಡೀತೈತೆ ಕೋಬ್ರಾ, ಆದ್ರೆ ಕೇಳಿಸ್ತಿಲ್ಲ ಅಷ್ಟೇ. ಇದು ಮಿಮಿಕ್ರಿ ಮಾಡ್ತೀಯಾ? ಸ್ಕ್ಯಾನ್ ಇಲ್ಲ, ಸ್ಕ್ಯಾನ್ ಆಯ್ತಿಲ್ಲ ಅಂತ ಅವ್ರು ಹೇಳ್ತಾವ್ರೆ, ಸ್ಕ್ಯಾನ್ ಆಯ್ತೈತೆ ಅಂತ ಇವ್ರು ಹೇಳ್ತಾವ್ರೆ ಅನ್ಸುತ್ತೆ. ಟೋಲ್ ಮುಂದೆ ನೋಡಪ್ಪ ಅದ ಬಿಲ್ಡಿಂಗ್ ಕೋಬ್ರಾ, ಎಷ್ಟು ಉದ್ದ ಆಯ್ತು ನೋಡು. ಅಪಾರ್ಟ್ಮೆಂಟ್ ಇವಾಗ ಕಟ್ತವ್ರೆ, ಇನ್ನೇನು ಫಿನಿಶ್ ಆಯ್ತೈತೆ. ಫೈಟ್ ಆಡ್ತವ್ರೆ ಅಂದ್ಬಿಟ್ಟು ಎಲ್ಲ ಎಲ್ಲರೂ ಟೋಲವ್ರೆಲ್ಲ ಬಂದ್ಬಿಟ್ಟು ಮುತ್ತಿಗೆ ಹಾಕ್ಬಿಟ್ಟವ್ರು ಕೋಬ್ರಾ ಕಾರವ್ರಿಗೆ. ಏನೋ ಮಾತಾಡಿದ್ರು ಅಂದ್ಬಿಟ್ಟು ಜಗಳನೇ ಆಡ್ಲಿಲ್ಲ. ಅವ್ನು ಪಾಪ ಸ್ಕ್ಯಾನ್ ಆಯ್ತಿರ್ಲಿಲ್ಲ ಅನ್ಸುತ್ತು, ಇಲ್ಲ ಮೋಸ್ಟ್ಲಿ ಬ್ಯಾಲೆನ್ಸ್ ಇತ್ತು, ಸ್ಕ್ಯಾನ್ ತಗೊಳ್ಳಿಲ್ಲ ಅನ್ಸುತ್ತೆ, ಅದಕ್ಕೆ ಜಗಳ ಆಡಿರ್ಬೇಕು ಮೋಸ್ಟ್ಲಿ. ನೈಸ್ ಪಕ್ಕನೇ ನಡಿ ಯಾವ್ದಾಗ ಇವಾಗ ಕಟ್ತವ್ರೆ. ಅಲ್ಲ ಇದು ನೋಡು ಗೊಬ್ಬರ 4 ಒಂದೇ ಥರ ದೊಡ್ಡ ಅಪಾರ್ಟ್ಮೆಂಟು, ಒಂದೇ ಥರ ಸೈಜಲ್ಲಿ ಐತೆ ನೋಡು, ಒಂದೇ ಥರ ಡಿಸೈನು. ಗೈಸ್ ಈ ಅಪಾರ್ಟ್ಮೆಂಟ್ಸಲ್ಲಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರೆ ಹೇಳಿ ಗೈಸ್, ಮಂದಿ ಅಪಾರ್ಟ್ಮೆಂಟ್ ಟೂರ್ ಮಾಡ್ಕೋಯ್ತಿ. ಅವರ ಮೇಲ್ಗಡೆ ನೋಡು, ಪ್ರತಿ ಬಿಲ್ಡಿಂಗು 3-4 ಬಿಲ್ಡಿಂಗಲ್ಲೂ ಕೂಡ ಹೆಲಿಪ್ಯಾಡ್ ಐತೆ ಗೈಸ್. ನಾನು ಯಾವ್ದೋ ಚಿಕ್ಕ ವಯಸ್ಸ ಬೆಂಗಳೂರು ಬಂದಾಗ ಅದೊಂದು ಅಪಾರ್ಟ್ಮೆಂಟ್ ಧೋನಿದು ಅಂತ ಹೇಳಿದ್ರು. ಯಾವ್ದು ಇದನ್ನ? ಯಾವ್ದು ಈ ಅಪಾರ್ಟ್ಮೆಂಟ್ ಧೋನಿದು ಅಂದ್ಬಿಟ್ಟಿದ್ರಾ? ನಾಲ್ಕರಲ್ಲೊಂದು ಧೋನಿದು ಅಂತ ಹೇಳ್ಬಿಟ್ಟಿದ್ರು ಫುಲ್ಲು. ನಾನು ಅನ್ಕೋಬಿಟ್ಟಿದ್ದೆ ಚಿಕ್ಕದ್ರಲ್ಲಿ ಮೆತ್ತು. ಮೇಲ್ಗಡೆ ತಗೋಗಿ ಹೆಲಿಕಾಪ್ಟರ್ ನಿಲ್ಸ್ಬೇಕು ಒಬ್ರ ನಾವು ಒಂದ್ಸಲಿ. ಕಾರ್ ಬೇಕಾದ್ರೆ ಲ್ಯಾಂಡ್ ಮಾಡ್ಬೋದು. ಕಾರ್ನ ಲ್ಯಾಂಡ್ ಮಾಡಕ್ಕೆ ಏನ್ ಕಾರ್ ಇದೆ? ಪಬ್ಜಿನ ಪ್ಯಾರಾಚೂಟ್ ಐತೆ ನಮ್ ಕಾರ್ಗೆ? ಹೆಲಿಕಾಪ್ಟರ್ ಇಳಿಸು ಅಂದ್ರೆ ಕಾರ್ ಇಳ್ಸೋಣಂತೆ. ನಾವು ಪವನ್ಗೆ ಫೋನ್ ಮಾಡ್ತಾ ಇದೀವಿ, ಸ್ವಲ್ಪ ಯಾಕೋ ಬೋರ್ ಆಗ್ತಿತ್ತು. ಹಲೋ, ಎಲ್ಲಿದ್ಯೋ? ಏನ್ ಮಾಡ್ತಿದ್ಯಾ? ಕೆಲ್ಸ ಯಾವಾಗ್ಲೂ ಕೆಲ್ಸನೇ ಮಾಡ್ತಿರ್ತೀಯಲ್ಲ ಪವನ್, ನಿನಗೆ ಅಂತ ಟೈಮ್ ತಗೊಂಡು ಎಂಜಾಯ್ ಮಾಡೋ ಲೈಫ್. ನಾಳೆ ರಜಾ ಇದೆ ವಿಕಾಸ್, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹೌದಾ? ನಾಳೆ ಎಡಿಟಿಂಗ್ ಆಯ್ತು ನಂದು. ಇಷ್ಟ ದಿನ ಯಾಕೋ ಬರ್ತಾನೆ ಇಲ್ಲ ನಮ್ ಜೊತೆ. ಕೋಬ್ರವ್ರೆ ಹೆಂಗಿದ್ದೀರಾ? ಆರಾಮಾಗಿದ್ದೀರಾ? ನೋಡಪ್ಪ ಹೆಂಗೋ ಹಿಂಗಿದ್ದೀವಿ. ನಿಮ್ಮ ತುಂಬಾ ದಿನ ಆಯ್ತು ಮೀಟ್ ಮಾಡಿ, ನೋಡಿದ್ರೆ ಈಗ ವಿಡಿಯೋ ಮಾಡೋಕ್ಕೂ ಗೊತ್ತಿಲ್ಲ ನಮ್ಮ ಜೊತೆ. ಯಾಕೆ ಬೇಜಾರ ನಮ್ಮ ಮೇಲೆ? ಏನು ಏನ್ ಕೋಬ್ರ, ನಿಮ್ ಮೇಲೆ ಏನ್ ಬೇಜಾರು ಮಾಡ್ಕೊಂಡು ಮಾಡೋಣ ಕೋಬ್ರ? ಮತ್ತೆ ಇನ್ನೇನು ಬರ್ತಾನೆ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಬೇಜಾರಾಗಿದ್ರೆ ಬೇಕಾದ್ರೆ ಸಮಯ ಇರ್ಲಿ ಕಣಪ್ಪ ನಮ್ಮ ಕಡೆಯಿಂದ. ಕೆಲ್ಸ ಕೋಬ್ರ ಅವ್ರೆ, ನಿಮ್ ಮೇಲೆ ಯಾಕೆ ದೇವ್ರೊಂದ್ ಭಾಗ ಆದ್ರೆ ನೀವೊಂದ್ ಭಾಗ. ಇದು ಡೌಗಳು ಬೇಡ ನಮ್ಗೆ. ನಿಜ ಕೋಬ್ರ ಅವ್ರೆ. ಮುಂದೆ 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 ಹೇಳ ಮುಂದೆ ಮುಂದೆ ಇದು ಅಲ್ಲ. ನೋಡ್ಕೊಂಡು ಹೋಗ್ಬೇಕಂತೆ ಕೋಬ್ರ ಅವ್ರೆ. ನೆಕ್ಸ್ಟ್ ಅಂದ್ರೆ ಅದು ರೇಸ್ ರೋಡಲ್ಲಿ ಹೋಯ್ತಿರೋ ಎಲ್ರೂ ನಿನ್ನಷ್ಟೇ ಸ್ಮಾರ್ಟ್ ಇರ್ತಾರಪ್ಪ ಪವನ್, ಏನೋ ತಕ್ಕೊಂಡು ಇದು ಇಲ್ಲ ನಾನ್ ಸ್ಮಾರ್ಟೇ ಇಲ್ಲ. ಸುಮ್ನಿರಲ್ಲ, ಬರಲ್ಲ. ನಾನೇ ಒಪ್ಕೊಬಿಡ್ತೀನಿ, ನನಗೆ ಓಡ್ಸಕ್ ಬರಲ್ಲ. ಲವ್ ನಿನ್ ತರ ಯಾರೋ ಓಡಿಸ್ತಾರ ನಮ್ ಗ್ಯಾಂಗ್ ಅಲ್ಲಿ. ನಿನ್ ತರ ಡ್ರೈವಿಂಗ್ ಸ್ಕಿಲ್ಸ್, ನಿನ್ ತರ ಇದು ಯಾರ್ಗಾಯ್ತ ನಮ್ ಗ್ಯಾಂಗ್ ಅಲ್ಲಿ? ಏನ ಒಬ್ರ ನೀನ್ ಯಾರಿಗೂ ಇಲ್ಲಕ್ಕೆ ಇಲ್ಲ.
ನಾವು ಬರ್ತೀನಿ ಕಾಲಲ್ಲಿ ಹಾಕಿರೋದ್ರ ನೋಡ್ದು ಬಿಡ್ಬೇಕಾರೆ ಹಿಂಗೆಲ್ಲ ನನ್ಗೆ ಏನ್ ಡವ್ ಮಾಡ್ಬೇಡ. ಸುಮ್ನಿರ ಪವನ್ ಲವ್ ತಮಾಷೆ ಮಾಡಕ್ ಒಂದ್ ಲಿಮಿಟ್ ಐತೆ. ನೈಸ್. ನೋಡ್ದಂಗ ಆಡ್ತಾನೆ. ಏನೋ ಮಾತಾಡುವ ಫ್ರೆಂಡು ಅಂತ ಮಾಡ್ದ ಕಣಪ್ಪ. ನಾನು ಮಾತಾಡ್ತೀವಿ ನೀನ್ ನೋಡೋರು ಹಿಂಗ್ ಮುನ್ಸ್ಕೊಂಡು ಈ ತರ ಬೇಜಾರ್ ಮಾಡ್ಕೊತೀಯ ನಮ್ಗೆ. ನಾನ್ ಯಾಕೋ ಮುನ್ಸ್ಕೊಳ್ಳಿ, ಇಲ್ದೇ ಇರೋ ಫೀಲಿಂಗ್ ತರಿಸ್ತಾ ಇದೀರ ನನಗೆ. ಮತ್ತೆ ಒಂದು ವಾರದಿಂದ ಯಾಕೆ ಬಂದಿಲ್ಲ ವಿಡಿಯೋ ಮಾಡಕ್ಕೆ? ಮಾನಸಿಕವಾಗಿ ಏನೋ ಮಾಡ್ತಾ ಇದೀರಾ. ಅಲ್ಲೋ ಜಯನಗರ ಹೋಗಿದ್ದೆ, ಮೇನ್ ಬ್ರಾಂಚಿಗೆ ಹೋಗಿದ್ದೆ, ಅಲ್ಲೇ ಇದೆ ಬೆಂಗಳೂರಲ್ಲೇ. ಒಂದು ವಾರನೂ ಒಂದ್ ವಾರ ಅಲ್ಲ 3 ದಿನ ಅಲ್ಲಿದ್ದೆ. ಈ 2 ದಿನ ಇಲ್ಲಿ ಮನೇಲೆ ಕೆಲಸ ಮಾಡ್ತಿದ್ದೆ. ಮತ್ತೆ 2 ದಿನ ಫೋನ್ ಮಾಡ್ಕೊಂಡ್ ಬರ್ಬೇಕು ತಾನೆ ವಿಡಿಯೋ ಮಾಡಕ್ಕೆ. ಅಟ್ಲೀಸ್ಟ್ ನಮ್ ನೋಡಕ್ಕೆ ಬೇಡ, ಫೋನ್ ಮಾಡಿ ಹೆಂಗಿದ್ಯಾ ವಿಕಾಸ್, ಇಲ್ಲಿ ಹೆಂಗಿದ್ಯಾ ಕೋಬ್ರಾ ಅಂತ ಒಂದು ಫೋನ್ ಮಾಡಾರ. ಮನೆ ಹತ್ರ ಎಷ್ಟೊಂದು ಗೊತ್ತಿಲ್ಲ. ನಾವ್ ಶಾನ್ಭಾಗ್ನಳ್ಳಿಗ್ ಗೊತ್ತೀವಪ್ಪ. ಸಂಬೋನಳ್ಳಿ ಗೊತ್ತೀವ. ನೀವು ಫ್ರೆಂಡ್ಶಿಪ್ ಬೆಲೆ ಕೊಟ್ರೆ ಈಗ ಇನ್ನು ಅರ್ಧ ಗಂಟೆಲಿ ನಾವು ಶಾನ್ಭಾಗ್ನಳ್ಳಿಲಿ ಇರ್ತೀವಿ. ನೀನ್ ರಾಮನಗರ ಬಿಟ್ಟ ತಕ್ಷಣ ಫೋನ್ ಹಾಕಪ್ಪ. ಆಯ್ತು ಬತ್ತೀಯಾ? ನಿಜವಾಗ್ಲೂ ಬರ್ತೀನಿ. ಫೋನ್ ಟ್ರಸ್ಟ್ ಮಾಡ್ಬೋದಾ? ಬಂದ್ ಏನ್ ಕೊಡಿಸ್ತೀಯ ನಮ್ಗೆ? ಫೋನ್ ಮಾಡ, ಶಾನ್ಭಾಗ್ನಲ್ಲಿ ಇತ್ತು, ರಾಮನಗರ ಬಿಟ್ಟ ತಕ್ಷಣ ಫೋನ್ ಮಾಡತ್ತು ಬಂದೆ. ಓಕೆ ಪವನ್, ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್. ಬರ್ತೀನಿ ಅಂದಲ್ಲ ಅದಕ್ಕೆ ಫೋನ್ ರಾಮನಗರ ಬಿಟ್ಟಕ್ಕೆ ಫೋನ್ ಮಾಡ್ತೀವಿ ಪವನ್, ಪ್ಲೀಸ್ ನೋಡ್ತೀವಿ ಬಾ. ಓಕೆ ವಿಕಾಸ್. ಸಣ್ಣಾಗಿದ್ಯೋ ಇಲ್ಲ ದಪ್ಪಾಗಿದ್ಯಾ ಸಣ್ಣ ಆಗಿದ್ಯಾ ನೋಡ್ತೀವಿ. ಓಕೆ ವಿಕಾಸ್ ನೋಡಿ. ಓಕೆ ಬಾಯ್. ಸಾಫ್ಟ್ ಆಗಿ ಮಾತಾಡ್ ಕರ್ತಿದ್ವಲ್ಲ, ಬಂದ್ಮೇಲೆ ಬೈದಾಕ್ಬಿಡೋಣ. ನೀನ್ ಯಾರು ಕರೆದವರು, ನೀನ್ ಯಾಕೆ ಬಂದೆ, ಕೆಲಸ ಮಾಡೋದ್ ಬಂದವನು ಇಲ್ಲಿಗೆ ಅಂತ ಸುಮ್ಮನೆ ರೇಗಿಸ್ಬಿಡುವ. ಏನ್ ಮಾಡ್ತಾನೆ ನೋಡಿ. ಬಸ್ ಸ್ಟ್ಯಾಂಡ್ ಇಂದ ಬರೋದಕ್ಕೆ ಎಷ್ಟೊತ್ತು ಬೇಕಾ? ಗೈಸ್ ಇವಾಗ ಪವನ್ ಬರ್ತಾನೆ, ಬೇಕ್ರಿ ಹತ್ರ ಕರ್ಕೋಣ. ಯಾಕೋ ಬಂದೆ, ಕೆಲಸ ಇಲ್ವೋ ನಿನ್ಗೆ, ಕರೆದಿಟ್ಕೆ ಓಡಬತ್ತಿಯಲ್ಲ, ಏನ್ ಅನ್ಸಲ್ವಾ ಅಂದ್ಬಿಡೋಣ. ನೀನ್ ಹೇಳ್ಬೇಕು. ಗೈಸ್ ಪವನ್ ಚಡ್ಡಿ ಹಾಕೋ ಬಂದವನೇ. ಬಿಡ ಆಯ್ತು, ತೋರ್ಸಲ್ಲ ಪವನ್, ಮಾಡಲ್ಲ ಬಿಡು. ನಾನು ನಿನ್ ವಿಡಿಯೋ ಮಾಡಲ್ಲ, ಸುಮ್ಮನೆ ಮೀಟ್ ಆಗಕ್ತಾನೆ ಕರ್ದಿದ್ದು, ಅದಕ್ಕೆ ಬಂದೆ. ವಿಡಿಯೋ ಎಲ್ಲಿ ಮಾಡ್ತೀವಿ ನಾವು ಯಾವ ತರ ವಿಡಿಯೋ ಮಾಡಿದೀವ? ಗೈಸ್ ಪವನ್ ಚಡ್ಡಿ ಹಾಕೋ ಬಂದವನೇ. ಕೋಬ್ರಾ ಶೂ ಹಾಕೋನೆ. ಕೋಬ್ರಾ ಶೂ ಇರ್ಲಿ, ಪವನ್ ನೋಡಿ ಸ್ಮಾರ್ಟ್ ಆಗಿ ಕಾಣಿಸ್ತಾವ ಚಡ್ಡಿ ಹಾಕೊಂಡು. ಚಡ್ಡಿ ಪವನ್ ಲವ್, ನಿನ್ಗೇನು ನಾಚಿಕೆ ಮನೆ ಮುರಿದಿಲ್ವೇ? ಕರ್ದೆಟ್ಗೆ ಓಡ್ ಬತ್ತೀಯಲ್ಲ, ಸುಮ್ಮನೆ ಬಾ ಅಂತಂದ್ರೆ ಬಂದ್ಬಿಟ್ಟವನ್ ಆಗ್ಲಿ. ಕೆಲಸ ಇಲ್ವ ನಿಂಗೆ? ಆಯ್ತು, ನಾವು ಮಾಡಿದ್ವಿ ರೆಕಾರ್ಡ್. ಪಾಪ ಅವನ್ ಏನಾರು ಆಯ್ತು ಚಡ್ಡಿ ತೋರ್ಸಲ್ಲ ಬಾ. ತೋರ್ಸಲ್ಲ ಏನ್ ತೋರ್ಸಲ್ಲ ಅನ್ಬಿಟ್ಟು ಕೋಬ್ರಾ ಏನಾರು ತಿನ್ನೋ ಬೇಕ್ರಿಲಿ. ಕೋಬ್ರಾ ಬಿರಿಯಾನಿ ತಿಂದ 1908ರಲ್ಲಿ ಓಪನ್ ಆಗಿರೋ ಹೋಟ್ಲಲ್ಲಿ. ಇಷ್ಟ ಆಗ್ಲಿಲ್ಲ, ಅದಕ್ಕೆ ಇರೋ ಮ್ಯಾಕ್ಸ್ ಅಲ್ಲಿ ಪಕ್ಕ ಅವನೇ 1908. 8 ನಿಮಗೆ ಎಷ್ಟು ವರ್ಷ ಆಯ್ತು ಹೋಟ್ಲ್ ಓಪನ್ ಆಗಿ? ಹೇಳ. ನಾವು ಮ್ಯಾಕ್ಸ್ ಅಲ್ಲಿ ಇದು ಅನ್ಕೊಂಡು ಕಿಂಗ್ ಅನ್ಕೊಂಡಿದ್ವ ನಾವು. 117 ವರ್ಷ. 117 ಹೆಂಗೆ? ಹಾಕು ಕಮ್ಮಿ ಕರೋ. 115 ಅಂತ ನನ್ನ ಲೆಕ್ಕಾಚಾರ. 115 ಕ್ಯಾಸಿ ತೆಗಿಯೋ ಬಾರ, ನೋಡೇ ಬಿಡೋಣಪ್ಪ. ಅವನು ತಗೋಬರ ಇಲ್ಲಿ. 2026 ಮೈನಸ್ 1908 ಮಾಡ. 118 ಇಬ್ರು ತಪ್ಪು. ಪರವಾಗಿಲ್ಲ, ಏನೋ ಹೆಚ್ಚು ಕಮ್ಮಿ 100 ಮೇಲೆ ಇದೀವಿ. ಸರಿ ಹೋಗಿ, ಏನು ತಗೋ. ಮಟನ್ ಬಿರಿಯಾನಿ ತಿಂದು ಸ್ಯಾಟಿಸ್ಫೈ ಆಗ್ಲಿಲ್ಲ. ನೀನ್ ತಿಂದಿಲ್ಲ, ಖಾರ ಇತ್ತು. ನಿನಗೆ ಇಷ್ಟ ಆಗೋದು ಖಾರ. ಇಷ್ಟ ಆಗೋದು. ಕೋಬ್ರಿನಿಗೆ ನಾವು ಬೇಕ್ರಿ ಬರ್ಗರ್ ತಿನ್ನಿಸ್ತಾ ಇದೀವಿ. ನಾವು ಲಾಸ್ಟ್ ಟೈಮ್ ಇಲ್ಲಿ ಶಾನ್ಭಾಗ್ನಲ್ಲಿ ಬೇಕ್ರಿಲಿ ಬರ್ಗರ್ ತಿಂದು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಬರ್ಗರ್ ತಿಂದಿದಾಗ ಸಖತ್ ಇಷ್ಟ ಆಗಿತ್ತು. ಕೋಬ್ರಾ ತಿಂದ್ಬಿಟ್ಟು ಹೇಳ್ತಾನೆ ಹೆಂಗೈತೆ ಅಂತ. ಇವತ್ತೇ ತಿಂದಿಲ್ಲ ಕೋಬ್ರಾ. ನಾನೇ ತಿಂತೀನಿ. ಅಲ್ಲಿ ತೋರ್ಸಲ್ಲ ಕಣ. ಕೆಳಗಡೆ ಹೋಯ್ತು. ಐಸ್ ಪವನ್ ಅನ್ಬಾಕ್ಸ್ ಮಾಡ್ದ. ಕೋಬ್ರಾ ಆಲ್ರೆಡಿ ಬರ್ಗರ್ನ ತಿಂತಿದ್ದಾನೆ, ಬೇಕ್ರಿ ಬರ್ಗರ್. ಅವತ್ತಿದ್ದಂಗೆ ಆಯ್ತಾ? ತಿನ್ನು ನೀನು ತಿನ್ನು. ನಾವು ಊಟ ಮಾಡ್ಕೊ ಬಂದಿದ್ದೀವಿ, ತಿನ್ನು. ಟೇಸ್ಟ್ ಮಾಡಿ, ನಾನು ಊಟ ಮಾಡೋಣ. ಬರ್ಗರ್ ಆಗ್ಲೇ ಬೇಯಿಸೋರೆ. ಕೋಬ್ರಾ ಫುಲ್ಲು ಬೇಕ್ರಿ ಬರ್ಗರ್ ತಿಂದು ಮುಗಿಸೋಣ. ಹೆಂಗಿತ್ತ ಕೋಬ್ರಾ? ಸ್ವಲ್ಪ ತರಕಾರಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ಇನ್ನೂ ಚೆನ್ನಾಗಿ. ಈಗ ಇದರಲ್ಲೂ ನಿನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ಚೆನ್ನಾಗಿದೆ. ಎಷ್ಟು ಹೇಳಿದು? ಎಷ್ಟಪ್ಪ? 40? 25 ಎಷ್ಟು? 30 ರೂಪಾಯಿ. 40 ಅಂತಾನೆ. 30 ರೂಪಾಯಿ ಹೆಂಗ ಕೋಬ್ರಾ? ಓಹೋ ಚಡ್ಡಿ ಪವನ್ ಅಲ್ಲ, 30 ರೂಪಾಯಿ ಬರ್ತು ತಾನೆ ಕೋಬ್ರಾ.
ಸ್ವಲ್ಪ ತರಕಾರಿ ಎಲ್ಲ ಬರ್ಗರ್ ಸ್ಟಫಿಂಗ್ ಜಾಸ್ತಿ ಇರಲಿ ಅಂದ್ರೆ ಇವನು ಕಮ್ಮಿನೇ ಬೇಡ ಅಂತ 30 ರೂಪಾಯಿ ಬರ್ಗರಲ್ಲೂ ಇದು ಹೇಳ್ತೀಯಾ ಕಮ್ಮಿ ಹಾಕಿ ಇದಾಕಿ ಅಂತ. ಇನ್ನೇನು ಪವನ್ ಮಿಕ್ಸ್ಚರು ಬೇರೆ ತಗೋ ಪವನ್. ಹಾಸ್ಪಿಟ್ಲ್ ಬೇಕಾ? ಹಾಸ್ಪಿಟಲ್ ಏನೋ ತೋರಿಸ್ಬೇಕು. ನನಗೆ ಇನ್ಸ್ಟಾ ತೆಗೆದ್ರೆ ಚಿಕನ್ದು ಪಾರ್ಟ್ಸ್ ತೋರಿಸ್ತಾ ಇತ್ತು. ಹಿಂಗೆ ಅದಕ್ಕೆ ಒಂದು ಕ್ವಶನ್ ಬಿಲ್ಡ್ ಆಯ್ತು ನನಗೆ. ಕೋಬ್ರಾ ನಿನಗೆ ಈ ಚಿಕನಲ್ಲಿ ಫುಲ್ ಚಿಕನಲ್ಲಿ ಯಾವ ಪಾರ್ಟ್ ಜಾಸ್ತಿ ಇಷ್ಟ ಹೇಳು? ಲೆಗ್ ಪೀಸ್ ಒಂದು, ಫಸ್ಟ್ ಲೆಗ್ ಪೀಸಾ? ನೆಕ್ಸ್ಟು ಸೆಕೆಂಡ್ ಆದಮೇಲೆ ಬ್ರೆಸ್ಟು ಇರಲ್ಲ, ಗುಂಡ್ಕಾಯಿ, ಗುಂಡ್ಕಾಯಿ ಇಷ್ಟನಾ ಲೆಗ್ ಆದ್ಮೇಲೆ? ಆಮೇಲೆ ಗುಂಡ್ಕಾಯಿ ಆದಮೇಲೆ ಚೆಸ್ಟ್ ಪೀಸು, ಆಮೇಲೆ ಆಮೇಲೆ ಅಷ್ಟೇ ಜಾಸ್ತಿ ಇಷ್ಟ. ಬ್ಯಾಕು ಅಲ್ಲಿರೋ ಎಲ್ಲ ಪಾರ್ಟ್ಸ್ಗೂ ಕೋಬ್ರಾ ನ್ಯಾಯ ಮಾಡೋಣ. ಇರೋ ಈ ವಿಡಿಯೋ ಹೇಳೋದು ಮೊದಲೇ ಹೇಳೋದು ಚೆನ್ನಾಗೈತೆ, ಎಡಿಟ್ ಮಾಡಿರೋದು ನಾನೇ ಎಡಿಟ್ ಮಾಡಿದ್ದೀನಿ. ನೀನೆಲ್ಲ ಎಡಿಟ್ ಮಾಡಿರೋದು? ಒಟ್ಟನೆ ಕೇಳಿ ಚೆನ್ನಾಗೈತಾ? ಬೇರೆ ಹುಡುಗ ಯಾರೋ ಎಡಿಟ್ ಮಾಡಿರೋದು ಇದನ್ನ. ಚೆನ್ನಾಗೈತೆ ಚೆನ್ನಾಗೈತಪ್ಪ. ನೀನು ನೋಡ್ದೇನಾ? ನೋಡ್ಲಿಲ್ಲ. ಮುಂದೆ ಕೇಳು. ಪವನ್ಗೆ ಹೆಂಗೈತೆ ಅಂತ ಕೇಳಿದೆ. ಚೆನ್ನಾಗೈತಾ? ನೀನ್ ಮಾಡಿದ್ರೆ ತೋರಿಸ್ಬೇಕು ಅದನ್ನ. ಯಾರು ಮಾಡಿರೋದು ಅಂತ ತೋರಿಸಿ. ಚೆನ್ನಾಗೈತಾ? ಚೆನ್ನಾಗೈತೆ. ಮಾಗಡಿ ಹುಡುಗ ಅಂತೆ, ವಿಕಾಸ್ ಫಾಲೋವರು. ನನಗೆ ಡೈಲಿ ಮೆಸೇಜ್ ಆಗ್ತಿದೆ, ನಾನು ನೋಡ್ಬಿಟ್ಟು ಸುಮ್ಮನಾಗ್ಬಿಡುವೆ. ಏನು ಹೆಸರು? ಓಂಕಾರ ಅಂತ ಅವನ ಹೆಸರು. ಒಂದು ಇದ್ರದ್ದು ಪೇಜ್ ತೆಗಿ. ಪೇಜ್ ಇಲ್ಲ ಐತಿರೋ ಒಂದು ಐತೆ ಫೇಸ್ ಅಲ್ಲ, ಪೇಜ್. ಪೇಜ್ ಒಮ್ಮಿ ಎಪಿಕ್ಸಾ EFX ಅದು ಏನದು ಹೇಳು. ಆಯ್ತು ಏನೋ ಓಮಿ EFX. ಹಾಂ, ಆ ಹುಡುಗನೇ ಎಡಿಟ್ ಮಾಡ್ತಾರೆ. ಅವ್ರಿಗೆ ಶಾರ್ಟ್ ಔಟ್ ಕೊಡ್ಬೇಕಾ ಈಗ? ಅವ್ರನ್ನೆಲ್ಲರೂ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಡಿಟ್ ಯಾವ್ದಾರು ಇದ್ರೆ ಕೇಳಿ ಬೇಕಾದ್ರೆ ಮಾಡ್ಕೊಡ್ತಾರೆ. ಮಾಡಿ ಎಡಿಟ್ ಮಾಡಿಕೊಡ್ತಾರೆ. ಮಿಸ್ ಆಗಿ ಒಬ್ರನ್ನ ಎಡಿಟ್ ಮಾಡ್ಬಿಟ್ಟವ್ರೆ. ಡಿಲೀಟ್ ಮಾಡ್ಬಿಡಿ ಅಂತ. ಎಂತ ಕಳ್ಳ ಹುಡುಗ ಅದನ್ನ ನೀನು ಡೌನ್ಲೋಡ್ ಮಾಡ್ಕೊಂಡು ನಿನ್ನ ಚಾನಲ್ಗೆ ನಿನ್ನ ಇದಕ್ಕೆ ಹಾಕೊಂಡು ಓಡಿಸ್ಬಿಟ್ಟಿದ್ಯಾ. ಓಡಿಸೋದಿಲ್ಲ, ಸ್ವಲ್ಪ ಹುಡುಗ ಚೆನ್ನಾಗಿ ನೋಡಿ ಕೋಬ್ರಾ ನಾನೇ ಎಡಿಟ್ ಮಾಡಿದೆ ಹೆಂಗೈತೆ ಅಂತ ಹೇಳಿ. ಫಸ್ಟು ಕಳ್ಳಾಟ. ಸಪೋರ್ಟ್ ಮಾಡ್ಬಿಡು ಅವ್ರಿಗೆ, ಹೇಳ್ಬಿಟ್ಟು. ಗೈಸ್ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಬ್ರೋ. ಓಂಕಾರ ಎಡಿಟ್ ಮಾಡಿರೋದಕ್ಕೆ ಓಂಕಾರ ಅವರೇ ಥ್ಯಾಂಕ್ ಯು. ನೆಕ್ಸ್ಟ್ ಕೋಬ್ರಾ ನೆಕ್ಸ್ಟ್ ನಮ್ದು ಎಡಿಟ್ ಮಾಡಿ. ನೆಕ್ಸ್ಟ್ ಪವನ್ ಅಣ್ಣನೊಂದು ಮಾಡಿ. ನಂದಲ್ಲ ವಿಕಾಸ್. ಪವನ್ ಚಡ್ಡಿದೊಂದು ಮಾಡಿ. ನಾನು ಪವನಿಗೆ ಜಾಮೂನ್ ತಿನ್ನೋ ಚಾಲೆಂಜ್ ಮಾಡ್ತೀನಿ. ಸಕ್ಕರೆ ಮುದ್ದೆನಾ ನೀನ್ ತಿನ್ನಪ್ಪ, ನೀನೇ ಗೆದ್ದೆ. ನಾನು ಇಲ್ಲೇ ಬಿಟ್ಟು ಕೊಟ್ಬಿಡ್ತಾ ಇದ್ದೀನಿ. ಇದು ಈ ಹೆಂಗಪ್ಪ ಒಂದು ತಿಂದೆ ಹೆಂಗಪ್ಪ? ತಿನ್ನ ಆಯ್ತು, ನೀನು ಚೆನ್ನಾಗಿರೋ ಕೋಬ್ರಾ ಜಾಮೂನ್ ಬೇಕ್ರಿ ಬೇಕು ಅಂತ ಹೇಳು, ತಿನ್ನು. ನಾನು ಎಷ್ಟು ತಿಂತೀನಿ ತಿಂತಿ ಅಂತ ಚಾಲೆಂಜ್ ಮಾಡಿಸ್ತೀವಿ ಬೇಕಾದ್ರೆ. ಹಿಂಗೆ ನನ್ನ ತಿನ್ನೋದಕ್ಕೆ ಹೇಳ್ತಾರೆ ತಾನೆ. ಹಾಂ, ಕೊಡೋಣ. ನಾನು ಇದಾಗೆ ತಿನ್ನುತ್ತಾ. ಏಯ್ ಅವಾಗ್ಲೇ ತಿಂದಲ್ಲ, ಹಂಗೆ ತಿನ್ನು. ಬಂದಾಗ ಆಗ್ಲೇ ಬರೀ ಬರ್ಗರ್ ಎತ್ಕೊ ಬಂದಿಲ್ಲ ಕೋಬ್ರಾ, ಒಂದು ಜಾಮೂನು ತಿನ್ಕೊ ಬಂದ ತೋರ್ಸೇ ಇಲ್ಲ ವಿಡಿಯೋಲಿ. ಇಟ್ಕೊಂಡಿದ್ದು ಹಾಂ, ಹಾಕೊಂಡಿದ್ದೆ. ಹಂಗೆ ಕುಡ್ಬಿಟ್ಟು ಹಾಕೊಂಡ್ಬಿಟ್ಟು ಹಿಂಗೆ ಹಾಕೊಂಡ. ಅಷ್ಟೇ. ನೋಡು ಎಲ್ಲಿ ಅಗ್ದು ಇಲ್ಲ, ಅದನ್ನ ಅಗಿಬೇಕು. ಏಯ್ ಅಗ್ದು ಅದು ಮುದ್ದೆ ಅಲ್ವೋ, ಜಾಮೂನ್ ಅಗ್ಬಿಟ್ಟು ತಿನ್ಬೇಕು. ಕಪ್ಪುಗಾರ ಕನ್ಫ್ಯೂಸ್ ಆಗ್ಬಿಟ್ಟ. ಏನ್ ಮೇಲೆ ಕೆಳಗೆ ತೋರಿಸ್ಬಿಡು ಹೋಗ್ಲಿ, ಅದೇನು ತೋರಿಸ್ಬೇಕು. ನೀನಲ್ಲ ಅವ್ನು ಸ್ನ್ಯಾಪಲ್ಲಿ ತೋರಿಸ್ತಾ ಇರೋದು. ಗೈಸ್ ಪವನ್ ನೆಕ್ಸ್ಟ್ ಹನಿ ಕೇಕ್ ತಗೋತಾ ಒಂದು ಚಡ್ಡಿ ಹಾಕೋನ್. ಹನಿ ಕೇಕ್ ಹಿಂಗೂ ತೋರಿಸ್ಬೋದು ಮಚ್ಚ. ತಿನ್ನು ಆಯ್ತು ಪವನ್, ಎದುರು ಬಿಡ. ಏನಪ್ಪ ಒಂದು ಕೇಕನ್ನು ತಿನ್ನೋದೇ ನಾನು ಕೊಡ್ತೀರ. ಪವನ್ ಬಾಯ್ ಕಣೋ, ಮನೆಗೆ ಹೋಗಿ ಪ್ಯಾಂಟ್ ಹಾಕೋ. ಸರಿ ಆಯ್ತು ಕಣೋ, ಹಾಂ ವಿಡಿಯೋ ಕಳಿಸ್ತೀನಿ ಪ್ಯಾಂಟ್ ಹಾಕೋಬಿಟ್ಟು. ಹಾಂ ಅಪ್ಲೋಡ್ ಮಾಡ್ಕೊಳ್ಳು. ಓಕೆ. ಪವನ್ ಅನ್ಕೊಂಡಿರ್ತಾನೆ ಯಾಕಾರು ಬಂದು ನನ್ನ ಮಕ್ಕಳು ಕರೆದೇಟ್ಗೆ. ನೆಕ್ಸ್ಟ್ ಟೈಮ್ ಅರ್ಥ ಆಗೋಯ್ತು. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ. ಮೀಟ್ ಮಾಡಕ್ ಬಂದ್ರು ಪ್ಯಾಂಟ್ ಹಾಕೋಬತ್ತೀನಿ ನಾನು. ಹಾಂ, ಮನೆಗೆ ಅಟ್ಯಾಕ್ ಮಾಡ್ತೀವಿ ಚಡ್ಡಿಲಿ ಇರ್ತೀಯಲ್ಲ ಅವಾಗ. ಗೈಸ್ ನಾವು ವಾಪಸ್ ಇವಾಗ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇವತ್ತು ಹೆವಿ ಓಡಾಡ್ಕೊಂಡು ವೀಡಿಯೋ ಮಾಡಿ ಸಖತ್ ಸ್ಟ್ರೈನ್ ಆಗಿಬಿಟ್ವಿ. ಮೇನ್ ಚಾನಲ್ ವೀಡಿಯೋ ಮಾಡ್ತಿದ್ವಿ, ಬೆಳಗ್ಗೆಯಿಂದ ಅದೇ ವೀಡಿಯೋ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.